ಇವರೆಲ್ಲರೂ 3 ಜನ ಹೆಣ್ಮಕ್ಳು MBBS ಸ್ಟೂಡೆಂಟ್ಸು, ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ. ಎಲ್ಲರೂ ಮೆರಿಟಲ್ ಸೀಟ್ ತಗೊಂಡಿರೋಂಥ ಹೆಣ್ಮಕ್ಳು. ಸೊ ಈ ಒಳ್ಳೆ ದಿವಸದಂದು ನಾವು ಈ ಹೆಣ್ಮಕ್ಳಿಗೆ ಸನ್ಮಾನ ಮಾಡಿ, ಈ ಹೆಣ್ಮಕ್ಳು 4 ಜನಕ್ಕೆ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ಈ 3 ಜನ ಇಲ್ಲಿ ಕರೆಸಿದ್ದೀವಿ. ಇವಳು ಜನನಿ ಅಂತ ನನ್ನ ಆತ್ಮೀಯ ಸ್ನೇಹಿತೆ ಮಗಳು. ಅವರು ಒನ್ ಟೈಮ್ ನನಗೆ ಫೋನ್ ಮಾಡಿದ್ರು, ಆಂಟಿ ನನಗೆ ಸೀಟ್ ಆಯಿತು MBBS ಅಂತ. ಎಷ್ಟು ಲಕ್ಷ ಕಟ್ದಮ್ಮ ಅಂತಂದೆ. ಇಲ್ಲ ಆಂಟಿ, ನಾನು ಹೆಂಗೋ ಅರೇಂಜ್ ಮಾಡ್ಕೊಂಡು ಹೋಗಿದ್ದೆ, ಬರೀ 500 ರೂಪಾಯಿ ಕಟ್ಟಿಸ್ಕೊಂಡ್ರು. ಸೊ ನನ್ಗೊಂಥರ ಗೂಸ್ ಬಂಪ್ಸ್ ಬಂತು. ಸೊ ನಾನು ಏನ್ ಅನ್ಕೊಂಡೆ ಅಂದ್ರೆ, ಈ ಮಕ್ಳಿಗೆ ಏನಾದ್ರೂ ಮಾಡ್ಬೇಕಲ್ಲ, 500 ರೂಪಾಯಿಗೆ ಒಂದು MBBS ಸೀಟ್ ತಗೊಳ್ಳೋ ಅಂತದ್ದು, ಅದು ಇಟ್ಸ್ ನಾಟ್ ಅನ್ ಆರ್ಡಿನರಿ ವರ್ಕ್. ಸೊ ನಾನು ಈ ಒಂದು ಅಂಬೇಡ್ಕರ್ ಜಯಂತಿನ ತುಂಬಾ ವೇಟಿಂಗ್ ಅಲ್ಲಿ ಇದೆ, ಜಸ್ಟ್ ಬಿಕಾಸ್ ಈ 3 ಹೆಣ್ಮಕ್ಳಿಗೆ ನಾನು ಸನ್ಮಾನ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಮತ್ತೆ ಈ ಮಕ್ಕಳನ್ನ ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ಪ್ರತಿ ಒಂದು ಹೆಣ್ಮಕ್ಳು ಇದೇ ತರ ಸಾಧನೆ ಮುನ್ನಡೆಸ್ಕೊಂಡು ಹೋಗ್ಬೇಕು. ತಂದೆ ತಾಯಿಗೆ ಯಾವತ್ತು ಹೆಣ್ಮಕ್ಳು ಹೊರೆ ಅಂತಾರೆ, ಯಾವತ್ತು ಹೆಣ್ಮಕ್ಳು ಹೊರೆ ಅಲ್ಲ. ಅವ್ರು ಯಾವತ್ತಿದ್ರು ಒಂದು ಮನೆಯ ಜವಾಬ್ದಾರಿ ಮತ್ತೆ ತಂದೆ ತಾಯಿನ ರಕ್ಷಣೆ ಮಾಡೋಂಥವ್ರು ಹೆಣ್ಮಕ್ಳಿಗೆ ಮುನ್ನಡೀತಾ ಇದ್ದಾರೆ. ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ, ಈ ಹೆಣ್ಮಕ್ಳಿಗೆ ಅನಂತವಾದ ಧನ್ಯವಾದಗಳು. ಮತ್ತೆ ಒನ್ಸ್ ಅಗೇನ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಮೈ ಡಿಯರ್ ಗರ್ಲ್ಸ್. ಇವತ್ತು ಈ ಅಖಂಡ ಭಾರತದಲ್ಲಿ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಅತೀ ವಿಜೃಂಭಣೆಯಿಂದ ಬರೀ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ಅತಿ ವಿಜೃಂಭಣೆಯಿಂದ, ಅದ್ದೂರಿಯಿಂದ, ಬಹಳ ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ತಿಳ್ಕೋಬೇಕು, ಇವತ್ತು 132ನೇ ಜಯಂತಿ. ಇವತ್ತು ಅಂಬೇಡ್ಕರ್ ಎಲ್ಲೋ ಒಂದು ಮೂಲೆಯಲ್ಲಿ ನಮಗೆ ಅಮರರಾಗಿ ಅವರ ಆಶೀರ್ವಾದ ಇವತ್ತು ನಾವು ಇಷ್ಟು 136 ಕೋಟಿ ಜನಸಂಖ್ಯೆ ಈ ಸಮಗ್ರ ಭಾರತದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಅವರು ಆಶೀರ್ವಾದ, ಅವರು ಕೊಟ್ಟಿದ್ದಂತಹ ಈ ಸಂವಿಧಾನ. ಅಂಬೇಡ್ಕರ್ ಒಂದು ಅತ್ಯುತ್ತಮವಾದ ಮಾತನ್ನು ಹೇಳ್ತಾರೆ, ರಾಜಕೀಯ ಅನ್ನುವುದು ಒಂದು ಉದ್ಯೋಗವಲ್ಲ, ಅದು ಒಂದು ಸಾಮಾಜಿಕ ಜವಾಬ್ದಾರಿ.